ಎಲ್ಲರಿಗೂ ನಮಸ್ತೆ. ಗುಣ್ಮಣಿ ತೋಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಗೆಲ್ಲ ಒಂದು ಗಾದೆ ಮಾತು ಗೊತ್ತಿದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಅಂದರೆ ನಾವು ಯಾವುದಾದ್ರೂ ಒಂದು ಮೊಳಕೆಯನ್ನು ಚೆನ್ನಾಗಿರೋದನ್ನು ಆಯ್ಕೆ ಮಾಡಿದ್ರೆ ಅದು ಮುಂದೆ ತುಂಬ ಚೆನ್ನಾಗಿ ಬೆಳೆದು ನಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ. ಹಾಗಾಗಿ ನಾವು ಯಾವುದೇ ಮೊಳಕೆಯನ್ನು ಆಯ್ಕೆ ಮಾಡುವಾಗ ಒಂದು ಉತ್ಕೃಷ್ಟವಾದ ಸಸಿಯಿಂದ, ತಾಯಿ ಮರದಿಂದ ಆಯ್ಕೆ ಮಾಡಬೇಕು. ಅದು ಎಲ್ಲದರಲ್ಲೂ ಬರುತ್ತೆ, ಸಸಿಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ಅದು ನಮಗೆ ಅನ್ವಯ ಆಗುತ್ತೆ. ಇವತ್ತು ನಾವು ಮೋಹಿತ್ ನಗರ ಅಡಿಕೆ ಸಸಿಗಳನ್ನು ಆಯ್ಕೆ ಮಾಡೋದು ಹೇಗೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಒಂದು ಸಸಿಯನ್ನು ಆಯ್ಕೆ ಮಾಡಬೇಕು, ಅದನ್ನು ಗೋಟಿನ ಬೀಜವನ್ನಾಗಿ ಆಯ್ಕೆ ಮಾಡಬೇಕಂದ್ರೆ ಆ ತಾಯಿ ಮರಕ್ಕೆ ಕನಿಷ್ಠ ಒಂದು 30 ವರ್ಷ ಆದರೂ ಆಗಿರಬೇಕು. ಗರಿಷ್ಠ 45 ವರ್ಷದ ಒಳಗಿನ ಮರವನ್ನು ನಾವು ಆಯ್ಕೆ ಮಾಡಬೇಕು. ಚಿಕ್ಕ ಸಸಿಯಿಂದ ಆಯ್ಕೆ ಮಾಡಿದ್ರೂ ಚೆನ್ನಾಗಿ ಫಲ ಬರಲ್ಲ, ತುಂಬ ವಯಸ್ಸಾದಂಥ ಸಸಿಗಳಿಂದ ಆಯ್ಕೆ ಮಾಡಿದ್ರು ಅದು ಚೆನ್ನಾಗಿ ನಮಗೆ ಕಾಯಿಯನ್ನು ಕೊಡಲ್ಲ. ಮತ್ತೊಂದು, ಸಂಪೂರ್ಣವಾಗಿರುವಂಥ ತೋಟ ಒಂದೇ ತಳಿಯ ತೋಟ ಆಗಿರಬೇಕು. ಅಂದರೆ ಮೋಹಿತ್ ನಗರ ಅಂದರೆ ಸಂಪೂರ್ಣ ಮೋಹಿತ್ ನಗರ ಆಗಿರಬೇಕು, ಮಂಗಳ ಅಂದರೆ ಸಂಪೂರ್ಣ ಮಂಗಳ ಆಗಿರಬೇಕು. ಆವಾಗ ನಮಗೆ ಈ ತಳಿಯ ಮಿಶ್ರಣ ಆಗೋದು ತಡಿಬೋದು. ನಮಗೆ ಒಳ್ಳೆಯ ಒಂದು ತಳಿಯೇ ಸಿಗುತ್ತೆ. ಮೋಹಿತ್ ನಗರ ಅಂದರೆ ಪ್ಯೂರ್ ಮೋಹಿತ್ ನಗರವೇ ಸಿಗುತ್ತೆ. ಇನ್ನೊಂದು, ತಾಯಿ ಸಸಿಗೆ ಯಾವುದೇ ರೀತಿ ಕಾಯಿಲೆ ಇರಬಾರ್ದು, ಮತ್ತು ನಿರಂತರ ಕಾಯಿ ಕೊಡುವಂಥ ಸಸ್ಯ ಅದಾಗಿರ್ಬೇಕು. ಅಂದರೆ ನಿರಂತರವಾಗಿ ಫಲ ಇರಬೇಕು. ಒಂದು ಕೊನೆ ಆದಮೇಲೆ ಮತ್ತೊಂದು ಕೊನೆ, ಮತ್ತೊಂದು ಕೊನೆ ಆದಮೇಲೆ ಮತ್ತೊಂದು ಕೊನೆ, ಈ ರೀತಿ ನಿರಂತರ ಕಾಯಿ ಕೊಡುವಂಥ ಸಸ್ಯ ಅದು ಆಗಿರಬೇಕು. ಇನ್ನೊಂದು ಅಂದರೆ ನಮಗೆ ಆ ಮರ ತುಂಬ ಬೇಗ ಫಲ ಬಂದಂಥ ಸಸ್ಯದ ಆಗಿರಬೇಕು. ಅಂದರೆ ಅದು ಪ್ರಾರಂಭದ ಫಲ ಕೊಡುವಾಗ ಅದು ಬೇಗ ಫಲ ಕೊಟ್ಟಂಥ ಸಸಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿರಬೇಕು. ಮತ್ತು ಈ ರೀತಿ ನೀರಲ್ಲಿ ಹಾಕಿದಾಗ ಗೋಟುಗಳು ಮೇಲ್ಮುಖವಾಗಿ ತೇಲಬೇಕು. ಇದು CPCRI ಅವರು ಸೂಚನೆ ಮಾಡುವಂಥ ಒಂದು ಅಂಶ ಆಗಿದೆ. ಈ ರೀತಿ ಮೇಲ್ಮುಖವಾಗಿ ತೇಲುವಂಥ ಸಸಿಗಳು ತುಂಬ ಒಳ್ಳೆಯದು ಅಂತ. ಹಾಗಾಗಿ ನಾವಿವತ್ತು ಒಬ್ಬರು ರೈತರ ಹತ್ರ ಹೋಗ್ಬಿಟ್ಟು ಇಷ್ಟು ಗೋಟುಗಳನ್ನು ಕೈಯಲ್ಲಿ ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಒಳ್ಳೆಯ ಸಸಿಗಳನ್ನು ಅವ್ರು ನಮಗೆ ಗೋಟಿನ ಕಾಯಿಗಳನ್ನು ಕೊಟ್ಟಿದ್ದಾರೆ. ಆ ಗೋಟುಗಳನ್ನು ಈ ರೀತಿ ಚೀಲಕ್ಕೆ ಹಾಕಿಬಿಟ್ಟು ಮತ್ತು ಒಂದು 5-6 ದಿನ ನೀರಿನ ಬೀಳುವಂಥ ಸ್ಥಳಗಳಲ್ಲಿ, ನೆರಳು ಜಾಗದಲ್ಲಿ ಇಡಬೇಕು. ಯಾಕಂದರೆ ಅದ್ರ ಮೇಲ್ಗಡೆ ಸಿಪ್ಪೆ ಸ್ವಲ್ಪ ಮೆದುವಾಗುತ್ತೆ, ಆವಾಗ ನಮಗೆ ಅದು ಬೇಗ ಮೊಳಕೆ ಬರುತ್ತೆ. ಇಲ್ಲ ಅಂದರೆ ಅದು ಮೊಳಕೆ ಬರೋದು ತಡ ಆಗ್ಬೋದು. ಇಲ್ಲ ಅಂದರೆ ಕೆಲವೊಂದು ಸಲ ಅದು ಅಲ್ಲೇ ಕಣ್ಣು ಕೊಳೆತು ಹೋಗ್ಬೋದು, ಹೆಚ್ಚು ದಿನ ನಾವು ಅದನ್ನು ಮಣ್ಣಲ್ಲಿಟ್ಟಾಗ. ಸೊ ಈಗ ಈ ರೀತಿ ಮಾಡಿ, ಈಗ ನೋಡಿ, ಈಗ ಗೋಣಿ ಚೀಲದಲ್ಲಿ ತುಂಬಿದ್ದೀವಿ, ಇದಕ್ಕೆ ನಾವು ನೀರನ್ನು ಸಿಂಪಡಣೆ ಮಾಡ್ತಾ ಇರ್ತೀವಿ. ಮತ್ತು ಇದನ್ನು ಒಂದು 5-6 ದಿನಗಳವರೆಗೂ ಗಮನಿಸ್ತಾ ಇರ್ತೀವಿ. ಯಾಕಂದರೆ ಕೆಲವೊಂದು ಸಲ ಇಲಿಗಳ ಕಾಟ ಇರುತ್ತೆ, ಇಲ್ಲಾಂದರೆ ಇರುವೆಗಳು ಬರುತ್ತೆ. ಯಾಕಂದರೆ ಅದು ಅಡಿಕೆ ಸ್ವಲ್ಪ ಕೊಳೆತಾಗ ಅದರಲ್ಲಿ ಸಿಹಿ ಅಂಶಗಳು ಅಥವಾ ಹುಳಗಳ ಮೊಟ್ಟೆ ಇಡುವಂಥದ್ದು, ಹುಳ ಪ್ರಾರಂಭ ಆಗುತ್ತೆ. ಕೆಲವೊಂದು ಸಲ ಹುಳಗಳು ಆಗುತ್ತೆ, ಚಿಕ್ಕ ಚಿಕ್ಕ ಹುಳಗಳು, ಅದನ್ನು ತಿನ್ನೋದಕ್ಕಂತ ಇರುವೆಗಳೆಲ್ಲ ಬರ್ತವೆ. ಸೊ ಸ್ವಲ್ಪ ಇದನ್ನು ಗಮನಿಸ್ತಾ ಇರಬೇಕು. ಸ್ವಲ್ಪ ನೀರನ್ನು ನಾವು ಹಾಕುವಂಥ ಜಾಗದಲ್ಲಿ ಅದನ್ನು ಇಡಬೇಕು. ಅದೆಲ್ಲ ಆಗ್ತಾ ಇರುವಂಥ ದಿನಗಳಲ್ಲಿ ನಾವು ಈ ರೀತಿ ಮಡಿಯನ್ನು ರೆಡಿ ಮಾಡ್ಕೊಬೇಕು. ಏರು ಮಡಿ ಅಂತ ಕರಿಬೋದು. ಇದಕ್ಕೆ ನಾವು ಹಂಚಿನಿಂದ ಬಳಕೆ ಮಾಡಿದ್ದೀವಿ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಮತ್ತು ಆ ಡಿಸ್ಕ್ರಿಪ್ಷನನ್ನು ಮತ್ತೆ ನಾನು ಹಾಕಿರ್ತೀನಿ, ಆ ಲಿಂಕನ್ನು. ನೀವು ಬೇಕಾದರೆ ಅದನ್ನು ನೋಡಿಕೊಂಡು ಮಾಡ್ಕೊಬೋದು. ಈ ರೀತಿ ನಾವು ಹೊಸ ಮಣ್ಣನ್ನು ಆಯ್ಕೆ ಮಾಡಿದ್ವಿ. ಒಂದು ಒಳ್ಳೆ ಮಣ್ಣು ನಮಗೆ ಸಿಕ್ಕಿದೆ, ಮೇಲ್ಮಣ್ಣು, ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಮಣ್ಣು ಸಿಕ್ಕಿದೆ. ಆ ಮಣ್ಣನ್ನು ಈ ರೀತಿ ಹರಡ್ಕೊಂಡಿದ್ದೀವಿ ಮತ್ತು ತುಂಬ ಚೆನ್ನಾಗಿ ಲೆವೆಲ್ ಮಾಡಿದ್ದೀವಿ. ಒಂದು 4-5 ಇಂಚ್ವರೆಗೂ ಬೆಡ್ಡನ್ನು ನಾವು ಮಾಡ್ಕೊಬೇಕು. ಯಾಕಂದರೆ ಗಟ್ಟಿ ಮಣ್ಣಲ್ಲಿ ಗೋಟುಗಳನ್ನು ಬೆದೆ ಹಾಕಿದ್ರೆ ನಮಗೆ ಅದು ಬೇರು ಬಂದಾಗ ನಾವು ತೆಗಿಬೇಕಾಗತ್ತೆ. ಒಂದು 2 ಎಲೆ ಬಂದಾಗ ಅದನ್ನು ತೆಗೆದು ನಾವು ಕವರ್ಗೆ ಹಾಕಬೇಕಾಗತ್ತೆ. ಸೊ ನಾವು ಒಂದು 5-6 ಇಂಚುಗಳನ್ನು ಮಾಡ್ಕೊಬೇಕು. ಇನ್ನೊಂದು ಅಂದರೆ ಈ ರೀತಿ ಕೊಕೋಪೀಟು. ನೋಡಿ, ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ, ಇದು ಕೊಕೋಪೀಟು ಲಾರ್ಜ್ ಫೈಬರ್ ಅಂತ. ಸ್ವಲ್ಪ ದೊಡ್ಡ ದೊಡ್ಡ ಫೈಬರ್ ಇರುತ್ತೆ ಅದರಲ್ಲಿ. ಇದು ನಮಗೆ ಈ ತೋಟಗಾರಿಕೆ ಸಸಿಗಳಿಗೆ ತುಂಬ ಉಪಯುಕ್ತ ಆಗುತ್ತೆ. ಯಾಕಂದರೆ ಚಿಕ್ಕ ಚಿಕ್ಕ ಕೊಕೋಪೀಟು, ಸ್ಮಾಲ್ ಬರುತ್ತೆ ಗ್ರೈನ್ಸು, ಅದು ಹೂವಿನ ಗಿಡಗಳಿಗೆ ಉಪಯೋಗ ಆಗುತ್ತೆ. ಇದು ಲಾರ್ಜ್ ಗ್ರೈನು, ಅಂದರೆ ಲಾರ್ಜ್ ಫೈಬರ್ ಬರುತ್ತೆ. ಸೊ ಇದು ನಮಗೆ ತೋಟಗಾರಿಕೆ ಸಸಿಗಳಿಗೆ ತುಂಬ ಚೆನ್ನಾಗಾಗುತ್ತೆ. ಬೇರು ತುಂಬ ಚೆನ್ನಾಗಿ ಬಿಡ್ತವೆ ಮತ್ತು ಸುಲಭವಾಗಿ ನಾವು ತೆಗಿಯೋದಕ್ಕೂ ಆಗುತ್ತೆ. ಅಡಿಕೆಗಳನ್ನು ಈಗ ತೆಗಿಬೇಕಂದ್ರೆ ಬೇರು ಗಂಟಾಗಲ್ಲ, ಅಥವಾ ಬೇರಿಗೆ ನೋವಾಗದೇ ಇರುವಂಗೆ ಇದನ್ನು ನಮಗೆ ತೆಗಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಇದನ್ನೊಂದು 1 ಇಂಚಷ್ಟು ನಾವು ಹಾಕ್ಕೊಂಡಿದ್ದೀವಿ. ಇದು ಹಿಂದೂಸ್ತಾನಿ ನ್ಯಾಚುರಲ್ ಪ್ರಾಡಕ್ಟ್ ಅಂತ ಕೋಟೇಶ್ವರದಲ್ಲಿ ಒಬ್ಬರು ಹಿಂದೂಸ್ತಾನಿ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಮಾಡ್ತಾರೆ, ಅಲ್ಲಿ ಸಿಗುತ್ತೆ. ಸೊ ನೀವು ಅದನ್ನು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಅದಾದಮೇಲೆ ನಾವು ಏನು ಹಾಕಿದ್ದೀವಪ್ಪ ಅಂದರೆ ಗೊಬ್ಬರವನ್ನು ಈ ರೀತಿ ಹಾಕಿದ್ದೀವಿ. ಯಾಕೆ ಗೊಬ್ಬರವನ್ನು ಹಾಕಬೇಕು ಅಂದರೆ, ಹೊಸದಾಗಿ ಬೇರು ಬಂದಂಥ ಅಡಿಕೆಗಳಿಗೆ ಒಳ್ಳೆ ಪೌಷ್ಟಿಕಾಂಶ ಸಿಕ್ಕಿದಾಗ ತುಂಬ ಚೆನ್ನಾಗಿ ಅದು
ಬೆಳೀತವೆ. ಅಂದರೆ ಪ್ರಾರಂಭದ ಬೆಳವಣಿಗೆ ತುಂಬ ಚೆನ್ನಾಗಿ ಬರೋದ್ರಿಂದ ನಮಗೆ ಒಳ್ಳೆ ಗಿಡಗಳು ಮುಂದೆ ಸಿಗುತ್ತೆ. ಹಾಗಾಗಿ ಈ ರೀತಿ ಗೊಬ್ಬರವನ್ನು ಹರಡ್ಕೊಂಡಿದ್ದೀವಿ. ಇದು ಮಣ್ಣು ಮಿಶ್ರಿತ ಗೊಬ್ಬರ ಆಗಿದೆ. ಸ್ವಲ್ಪ ಮಣ್ಣು ಅಂದರೆ ಹೊಯ್ಗೆ ಮಣ್ಣು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಹಟ್ಟಿಯ ಗೊಬ್ಬರವನ್ನು ಹಾಕ್ಕೊಂಡಿದ್ದೀವಿ. ಈ ರೀತಿ ತೆಳ್ಳಗೆ ಅದನ್ನು ಹರಡಿದ್ದೀವಿ. ಇದ್ರ ಮೇಲೆ ಈಗ ಹೊಸದಾಗಿ ನಾ ಏನು ಅಡಿಕೆ ಇದೆ ಅದನ್ನು ಇದ್ರ ಮೇಲೆ ನಾವು ನಾಟಿಯನ್ನು ಮಾಡ್ತೀವಿ. ಈಗ ನೋಡಿ 7 ದಿನಗಳಾಗಿರುವಂಥ ಅಡಿಕೆ ನಮಗಿಲ್ಲಿ ಕಾಣಿಸ್ತಾ ಇದೆ. ಇದರದ್ದು ಸಿಪ್ಪೆ ಮೆದುವಾಗಿದೆ. ಈಗ ನೆಡೋದಕ್ಕೆ ಸೂಕ್ತವಾದ ಸಮಯ ಇದು. ನಾವೀಗ ಏನು ಮಾಡ್ತೀವಿ, ಈ ರೀತಿ ಒಂದೊಂದಾಗಿ ನೆಡ್ಕೊಂಡು ಹೋಗ್ತೀವಿ. ಅರ್ಧ ನೆಟ್ಟಿದ್ದೀವಿ. ಈಗ ಇಲ್ಲಿ ನಮಗೆ 1 ಇಂಚು 1.5 ಇಂಚಷ್ಟು ನಾವು ಸ್ಥಳವನ್ನು ಗ್ಯಾಪನ್ನು ಕೊಡ್ತೀವಿ. ಯಾಕಂದರೆ ಬೇರುಗಳನ್ನು ಮತ್ತು ಬಿಡಿಸೋದಕ್ಕೆ ನಮಗೆ ಸುಲಭ ಆಗುತ್ತೆ. ಅದು ಮೊಳಕೆ ಬಂದಾದಮೇಲೆ ನಾವು ಅದನ್ನು ತೆಗೆದು ಕವರ್ಗೆ ಹಾಕೋದಿರುತ್ತೆ. ಆ ಕವರ್ಗೆ ಹಾಕುವಾಗ ನಮಗೆ ಸುಲಭವಾಗಿ ತೆಗೆಯೋದಕ್ಕಾಗುತ್ತೆ. ಈ ರೀತಿ ಅಡಿಕೆಗಳನ್ನು ನೋಡ್ಬೋದು. ತುಂಬ ದೊಡ್ಡ ಗಾತ್ರದ ಅಡಿಕೆಗಳಿದೆ. ತುಂಬ ಚೆನ್ನಾಗಿರುವಂಥ ಮೋಹಿತ್ ನಗರ್ ತಳಿ ನಮಗೆ ಅವರು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಆ ರೈತರಿಗೆ ತುಂಬ ಆಭಾರಿಯಾಗಿದ್ದೇವೆ. ಈ ರೀತಿ ನಾವು ನೆಟ್ಟಿದ್ದೇವೆ. ಹೆಚ್ಚು ಅಡಿಗಡೆ ಹುಗಿಯುವಂಥದ್ದೇನಿಲ್ಲ, ಮೇಲ್ಗಡೆ ಇಟ್ಕೊಂಡು ಹೋಗೋದಿರುತ್ತೆ. ಇಟ್ಬಿಟ್ಟು ಆದಮೇಲೆ ನಾವು ಇದ್ರ ಮೇಲೆ ಮತ್ತೆ ಮಣ್ಣು ಹಾಕೋದಿರುತ್ತೆ. ಅಡಿಕೆ ಸಂಪೂರ್ಣವಾಗಿ ಮುಚ್ಚುವಷ್ಟು ಮಣ್ಣನ್ನು ಇದ್ರ ಮೇಲೆ ನಾವು ಹಾಕಬೇಕಾಗತ್ತೆ. ಈ ರೀತಿ ಒಂದಾಗಿ ಒಂದು ನಾವು ನೆಟ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡಿ, ಈಗ ಒಂದಿಷ್ಟು ಅರ್ಧ ಜಾಗವನ್ನು ನೆಟ್ಟಿದ್ದೇವೆ. ಪೂರ್ಣವಾಗಿ ನೆಟ್ಟಿಲ್ಲ, ಅದಿನ್ನೂ ಸೆಕೆಂಡ್ ಬ್ಯಾಚ್ ನೆಡೋದಿದೆ. ಇದು ಫಸ್ಟ್ ಬ್ಯಾಚ್ ಅಡಿಕೆ ಇದು. ಸೊ ಇದನ್ನು ನಾವು ಈ ರೀತಿ ನೆಟ್ಟಿದ್ದೇವೆ ಒಂದಾದ್ಮೇಲೆ ಒಂದು. ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡೋದಕ್ಕೆ ಪೈಪನ್ನು ಇಟ್ಕೊಂಡಿದ್ದೀವಿ. ಈಗ ಇದಕ್ಕೆ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಮಾಡೋದಿರುತ್ತೆ ಮುಂದೆ. ಇದಾದಮೇಲೆ ಈಗ ನಾವು ಮತ್ತೆ ಮೇಲ್ಭಾಗದಲ್ಲಿ ಮತ್ತೆ ಮಣ್ಣನ್ನು ಹಾಕಬೇಕಾಗತ್ತೆ. ಮಣ್ಣು ನೋಡಿ, ಈಗ ಮುಚ್ಚಿ ಆಗಿದೆ ಮಣ್ಣು. ಈ ಮಣ್ಣನ್ನು 1-2 ಇಂಚು ಅಷ್ಟು ಮೇಲೆ ಬರುವಷ್ಟು ಮಾತ್ರ ಹಾಕಬೇಕು. ಜಾಸ್ತಿ ಅಡಿಗಳೇನೂ ಹೋಗಬಾರ್ದು ಮತ್ತು ಹೆಚ್ಚು ಕಡಿಮೆ ಮಣ್ಣು ಹಾಕಬಾರ್ದು. ಒಂದಿಷ್ಟು ಗೋಟು ಮುಚ್ಚುವಷ್ಟು ಮಣ್ಣನ್ನು ಈ ರೀತಿ ನಾವು ಹಾಕಬೇಕಾಗತ್ತೆ. ಅದಾದಮೇಲೆ ಮೇಲ್ಗಡೆ ನಾವು ಈ ಭತ್ತದ ಹುಲ್ಲನ್ನು ಈ ರೀತಿ ತಳು ಹುಲ್ಲಂತ ಏನು ಕರಿತೀವಿ, ಆ ತಳು ಹುಲ್ಲನ್ನು ಈ ರೀತಿ ಹಾಕಿದ್ದೇವೆ. ಯಾಕಂದರೆ ಬಿಸಿಲು ನೇರವಾಗಿ ಅದಕ್ಕೆ ಬೀಳಬಾರ್ದು ಅಂತ. ಇಲ್ಲಿ ಮತ್ತು ನೀರಿನ ಸವಕಳಿ, ಮಣ್ಣಿನ ಸವಕಳಿ ಆಗದೆ ಇರುತ್ತೆ. ನೀರು ಬಿದ್ದಾಗ ಮಣ್ಣಿನ ಸವಕಳಿ ಆಗಲ್ಲ. ನಮ್ಮ ಹಾಕಿರೋ ಮಣ್ಣು ಹಾಗೆ ಇರುತ್ತೆ. ನೀರಿನ ತೇವಾಂಶ ಕಾಯ್ಕೊಳ್ಳುತ್ತೆ. ಬಿಸಿಲು ನೇರವಾಗಿ ಬೀಳಲ್ಲ. ಈಗ ನೋಡೋದಿದ್ದೀವಿ ನಾವು ಇಲ್ಲಿ ಎಲ್ಲ ಗೋಟುಗಳನ್ನು ಒಂದು 3000ದಷ್ಟು ಗೋಟನ್ನು ನಾವಿಲ್ಲಿ ನೆಟ್ಟಿದ್ದೇವೆ. ಈಗ ಮಧ್ಯದಲ್ಲಿ ನೋಡಿ ಸ್ಥಳಾವಕಾಶ ಇಟ್ಕೊಂಡಿದ್ದೀವಿ. ಯಾಕಂದರೆ ಓಡಾಡಬೇಕಾಗತ್ತೆ, ಮಣ್ಣನ್ನು ಹಾಕಬೇಕಾಗತ್ತೆ. ಗಿಡಗಳನ್ನು ಕೀಳುವಾಗ ನಮಗೆ ಸ್ಥಳ ಬೇಕಾಗತ್ತೆ. ಅಥವಾ ಅಲ್ಲಿ ಮತ್ತೆ ಅದಾದಮೇಲೆ ಎಲ್ಲ ಮಣ್ಣನ್ನು ಮತ್ತೆ ಮುಚ್ಚಿದ್ದೀವಿ. ಈಗ ಮತ್ತೆ ಎಲ್ಲ ಮಣ್ಣು ಮುಚ್ಚಾಗಿದೆ. ಮತ್ತು ಅದಕ್ಕೆ ಒಣ ಹುಲ್ಲನ್ನು ಹಾಕಿದ್ದೇವೆ. ಆಗ ಫಸ್ಟ್ ಬ್ಯಾಚ್ ನೋಡ್ಬೋದಲ್ಲಿ ನೀರು ಬಿದ್ದು ಹೇಗೆ ಕಾಣಿಸ್ತಾ ಇದೆ ಅಂತ. ಅದಾದಮೇಲೆ ನಾವು ಸುತ್ತ ಶೇಡ್ ನೆಟ್ಟನ್ನು ಹಾಕಿ ಮುಚ್ಚಿದ್ದೇವೆ. ಈಗ ಯಾಕಂದರೆ ಹೊರಗಡೆಯಿಂದ ಪ್ರಾಣಿ ಪಕ್ಷಿಗಳು ಬರೋದು, ಅದನ್ನು ತುಳಿಯೋದು ಆಗಬಾರ್ದು. ಹಾಗಾಗಿ ಗೋಟುಗಳು ತುಂಬ ಚೆನ್ನಾಗಿ ಬೆದೆ ಬರಬೇಕಂದ್ರೆ ಅದಕ್ಕೆ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು. ಅದು ಸುರಕ್ಷಿತವಾದಂಥ ಒಂದು ಸ್ಥಳದಲ್ಲಿ ಇರಬೇಕಾಗತ್ತೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಶೇಡ್ ನೆಟ್ಟಿಂದ ಕವರ್ ಮಾಡಿ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. 2 ಸ್ಪ್ರಿಂಕ್ಲರ್ ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಯಾಕಂದರೆ ಒಂದು ಕಸ ಏನಾದರೂ ಸಿಕ್ಕಿ ಬ್ಲಾಕ್ ಆದ್ರೂ ಇನ್ನೊಂದರಲ್ಲಾದರೂ ನೀರು ಬರಬೇಕು. ಯಾವುದೇ ರೀತಿ ಗಿಡಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಈ ರೀತಿ ಇಟ್ಕೊಂಡಿದ್ದೇವೆ. ಒಳಗಡೆ ಹೋಗೋದಕ್ಕೆ ಒಂದು ಸ್ಥಳಾವಕಾಶ ಇಟ್ಕೊಂಡಿದ್ದೀವಿ. ಯಾರಿಗಾದರೂ ಸಸಿಗಳು ಬೇಕು ಅಂದರೆ ನಮ್ಮ ಹತ್ರ ಇರೋದೊಂದು 3000 ಸಸಿಗಳು ಹಾಕಿದ್ದೀವಿ. ಅದರಲ್ಲೊಂದು 2800 ಸಸಿಗಳಾದರೂ ಬಂದೇ ಬರಬೇಕು ಅನ್ನುವಂಥ ನಮ್ಮ ಅಪೇಕ್ಷೆ ಇದೆ. ಯಾರಿಗಾದರೂ ಮೋಹಿತ್ ನಗರ ಸಸಿ ಬೇಕಾದರೆ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು. ಯಾಕಂದರೆ ಇದನ್ನು ಒಳ್ಳೆ ಸಸಿಗಳು ಆರ್ಗ್ಯಾನಿಕ್ ಆಗಿ ಮಾಡಿದ್ದೀವಿ. ಯಾವುದೇ ಕೆಮಿಕಲ್ ಏನೂ ಹಾಕಿಲ್ಲ. ಒಳ್ಳೆ ಸಸಿಗಳು. ನಮ್ಮ ತೋಟಕ್ಕೂ ನಾವು ಇದನ್ನೇ ಬಳಸ್ತೀವಿ. ಹಾಗಾಗಿ ಯಾರಾದರೂ ಸಂಪರ್ಕ ಮಾಡ್ಬೋದು.